ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್.ಎಮ್. ಇವತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬಂದಿದ್ದೀನಿ. ಇದು ಫ್ಲೈಟಲ್ಲಿ ಓಡಾಡೋರಿಗೆ ಮಾತ್ರ ಹೆಲ್ಪ್ ಆಗುತ್ತಿದ್ದು, ಅದು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಮಾತ್ರ. ಅದೇನೆಂದರೆ ಇದು ಸ್ಕ್ಯಾನಿಂಗ್ ಎಂಟ್ರಿ, ಯಾವುದೇ ಥರ ಕ್ಯೂವಲ್ಲಿ ನಿಂದ್ರೋದಿರಲ್ಲ. ಈ ಆ್ಯಪಲ್ಲಿ ಬೋರ್ಡಿಂಗ್ ಪಾಸನ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡ್ರೆ ಡೈರೆಕ್ಟಾಗಿ ಸ್ಕ್ಯಾನ್ ಮಾಡಿ ನಾವು ಎಂಟ್ರಿ ಆಗ್ಬೋದು ಏರ್ಪೋರ್ಟ್ ಒಳಗೆ. ಯಾವುದೇ ಥರ ಕ್ಯೂವಲ್ಲಿ ಆಧಾರ್ ಕಾರ್ಡು ಮತ್ತು ಅದನ್ನ ತೋರಿಸ್ಕೊಂತ ಕ್ಯೂವಲ್ಲಿ ಜಾಸ್ತಿ ಹೊತ್ತು ವೇಟ್ ಮಾಡೋದೇನಿರಲ್ಲ ರೀ, ಜಲ್ದಿ ಹೋಗ್ಬೋದು. ಈ ಆ್ಯಪ್ ಹೆಸರು ಬಂದ್ಬಿಟ್ಟು DG ಯಾತ್ರಾ ಅಂತ. ಪ್ಲೇಸ್ಟೋರ್ನಾಗ ಸಿಗ್ತೈತೆ ಇದು. ಮೊಬೈಲ್ ನಂಬರು OTP ಕೊಟ್ಟು ಲಾಗಿನ್ ಆಗ್ಬೋದು. ಇದು ಆ್ಯಪು. ಇದಕ್ಕೆ ಬೋರ್ಡಿಂಗ್ ಪಾಸ್ನ ಆ್ಯಡ್ ಮಾಡ್ಬೇಕಾಗತ್ತಿದೆ. ಬೋರ್ಡಿಂಗ್ ಪಾಸ್ ಮೇಲೆ ಕ್ಲಿಕ್ ಮಾಡಿ ಇದು ಅಗ್ರಿ ಕೊಟ್ಟರೆ 3 ಆಪ್ಷನ್ ಬರ್ತಾವೆ ನಿಮಗೆ. ಸ್ಕ್ಯಾನ್ ಬೋರ್ಡಿಂಗ್ ಪಾಸು ಅಂದರೆ ನಿಮ್ಮ ಕಡೆ ಬೋರ್ಡಿಂಗ್ ಪಾಸ್ ಇತ್ತಂದರೆ ಅದನ್ನು ಸ್ಕ್ಯಾನ್ ಮಾಡಬೇಕು. ಇಲ್ಲ ಇಮೇಜ್ ಇತ್ತು ಅಂತಂದರೆ ಸೆಕೆಂಡ್ ಆಪ್ಷನ್ನಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆ, ಅದನ್ನು ಮಾಡ್ಬೋದು. ಇಲ್ಲ PDF ಇತ್ತಂದರೆ ಥರ್ಡ್ ಆಪ್ಷನ್ನಲ್ಲಿ ಅದನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ಬೋದು. ಮೆಟ್ರೋ ಸ್ಟೇಷನ್ನಲ್ಲಿ ಹೆಂಗೆ ಟೋಕನ್ ಸ್ಕ್ಯಾನರ್ ಇರ್ತಾವಲ್ಲ, ಹಂಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಈ ಥರ DG ಯಾತ್ರಾ ಅಂತಲೇ ಒಂದು ಕೌಂಟರ್ ಇರುತ್ತೆ. ನಾವು ಇದರಲ್ಲಿ ಬೋರ್ಡಿಂಗ್ ಪಾಸ್ನ ಸ್ಕ್ಯಾನ್ ಮಾಡ್ಕೊಂಡಿರ್ತೀವಲ್ಲ, ಅದೊಂದು QR ಕೋಡ್ ಜನ್ರೇಟ್ ಆಗಿರುತ್ತೆ. ಅದನ್ನು ಸ್ಕ್ಯಾನ್ ಮಾಡ್ಕೊಂಡು ನಾವು ಎಂಟ್ರಿ ಕೊಡ್ಬೋದು. ಯಾವುದೇ ಥರ ವೇಟ್ ಮಾಡೋ ಅಂತಾಗಿರಲ್ಲ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.